ಶ್ರೀರಂಗಪಟ್ಟಣ ತಾಲೂಕಿನ ಹಳೆಕಿರಂಗೂರು ಗ್ರಾಮದ ಈರೇಗೌಡರ ಕುಟುಂಬ ಸದಸ್ಯರನ್ನು ಏಕಾಏಕಿ ಬೀದಿಗೆ ತಳ್ಳಿ ನ್ಯಾಯಾಂಗ ಉಲ್ಲಂಘನೆ ಮಾಡಿರುವುದಾಗಿ ಆರೋಪಿಸಿ ತಹಸೀಲ್ದಾರ್ ಚೇತನ್ ಯಾದವ್ ಅವರ ವಿರುದ್ಧ ರೈತ ಮುಖಂಡ ಕೆಎಸ್ ನಂಜುಂಡೇಗೌಡ ಸೇರಿದಂತೆ ಇತರ ರೈತರು ಕಿಡಿಕಾರಿದ್ದಾರೆ. ಗ್ರಾಮದ ಈರೇಗೌಡರ ಕುಟುಂಬವು ಕಳೆದ 70-80 ವರ್ಷಗಳಿಂದಲೂ ಇಲ್ಲಿನ ರಾಮ ಮಂದಿರದ ತಮ್ಮ ಸ್ವಂತ ಜಾಗದಲ್ಲಿ ಜೀವನ ಸಾಗಿಸಿಕೊಂಡು ಬರುತ್ತಿದ್ದು, ಇದೀಗ ತಾಲೂಕು ಆಡಳಿತ ಪ್ರಕರಣ ನ್ಯಾಯಾಲಯದಲ್ಲಿದ್ದರೂ ಕುಟುಂಬ ಸದಸ್ಯರನ್ನು ಹೊರಗೆ ತಳ್ಳಿ ಬೀಗ ಹಾಕಿರುವುದು ಖಂಡನೀಯ ಎಂದು ತೀವ್ರವಾಗಿ ಖಂಡಿಸಿ ಕುಟುಂಬ ಸದಸ್ಯರೊಂದಿಗೆ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮಾತನಾಡಿದರು. ಕಳೆದ 70-80 ವರ್ಷಗಳಿಂದಲೂ ತಮ್ಮ ಸ್ವಂತ ಆಸ್ತಿಯಲ್ಲಿ ಕುಟುಂಬ ಸದಸ್ಯರು ವಾಸಿಸುತ್ತಾ ಬಂದಿದ್ದು, ಕಳೆದ 3-4 ವರ್ಷಗಳಿಂದ ದೇವಾಲಯದ ಆಸ್ತಿಯನ್ನು ಮುಜರಾಯಿ ಆಸ್ತಿ ಎಂದು ಹೇಳಲಾಗುತ್ತಿದೆ. ಈ ಸಂಬಂಧ ಪ್ರಕರಣ ಹೈಕೋರ್ಟ್ ಅಂಗಳದಲ್ಲಿದ್ದರೂ ತಾಲೂಕು ಆಡಳಿತ ಸ್ಥಳೀಯ ಶಾಸಕರ ಪ್ರಭಾವ ಬೆಳೆಸಿ ಕುಟುಂಬದ ಸದಸ್ಯರನ್ನು ವಾಸದ ಮನೆಯಿಂದ ಹೊರಗೆ ತಳ್ಳಿ ಬೀಗ ಜಡಿಯುವ ಮೂಲಕ ದೌರ್ಜನ್ಯವೆಸಗಿದೆ. ಈ ಸಂಬಂಧ ತಾಲೂಕು ಆಡಳಿತವಾಗಲಿ, ಮುಜರಾಯಿ ಇಲಾಖೆ ಆಗಲಿ, ಇಲ್ಲ ಜಿಲ್ಲಾಡಳಿತವಾಗಲಿ ಕಾನೂನು ರೀತಿಯ ದೇವಾಲಯ ಹಾಗೂ ವಾಸದ ಮನೆಯನ್ನು ವಶಪಡಿಸಿಕೊಂಡಿದ್ದಕ್ಕೆ ದಾಖಲೆ ಸಲ್ಲಿಸಬೇಕು, ಇಲ್ಲ ಕುಟುಂಬ ಸದಸ್ಯರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು. ಕುಟುಂಬ ಸದಸ್ಯರು ಪ್ರತಿನಿತ್ಯ ತಾಲೂಕು ಕಚೇರಿ ಎದುರು ಧರಣಿ ಕೂರುವುದಾಗಿ ಎಚ್ಚರಿಕೆ ನೀಡಿದ್ದು, ತಾಲೂಕು ಆಡಳಿತದ ಈ ಕ್ರಮಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಪ್ರತಿಭಟನೆಯಲ್ಲಿ ಭೂಮಿ ತಾಯಿ ಹೋರಾಟ ಸಮಿತಿ ಅಧ್ಯಕ್ಷ ಕೃಷ್ಣೇಗೌಡ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ರೈತ ಮುಖಂಡರು ಭಾಗವಹಿಸಿದ್ದರು. ಹಳೆ ಕಿರಂಗೂರು ಗ್ರಾಮದಲ್ಲಿ ಶ್ರೀರಾಮ ದೇವರಿಗೆ ಈರೇಗೌಡರ ಕುಟುಂಬ 69ರಿಂದ ವಹಿವಾಟುದಾರರು ಅಂತಲೇ ಇದೆ. ಅವರು ನ್ಯಾಯಾಲಯದಲ್ಲಿ ಹೋಗಿ ಸಿವಿಲ್ ಕೋರ್ಟ್ನಲ್ಲಿ ನವೆಂಬರ್ 3 ತನಕ ನೆಕ್ಸ್ಟ್ ಇಯರ್ ತನಕಲೂ ಸ್ಟೇಟಸ್ ಮೇಂಟೈನ್ ಇದೆ. ಈ ಸಂದರ್ಭದಲ್ಲಿ ತಹಸೀಲ್ದಾರು ಯಾರೋ ಜಿಲ್ಲಾಧಿಕಾರಿ ಅಂತೆ, ಇವರೆಲ್ಲ ಪಬ್ಲಿಕ್ ಸರ್ವೆಂಟ್ ಅಂತ ಮೊದಲು ತಿಳ್ಕೊಂಡಿಲ್ಲ. ಅನಧಿಕೃತವಾಗಿ ಅಲ್ಲಿದ್ದಂಥ ಕುಟುಂಬನ ಆಚೆಗೆ ಹಾಕುವಂಥದ್ದು ಈ ದೌರ್ಜನ್ಯ ಮಾಡೋರೆ. ನಾವು ಕಾನೂನುಬದ್ಧವಾಗಿ ಇದ್ದರೆ ಅದು ಪ್ರಶ್ನೆ ಮಾಡಲ್ಲ. ಕೋರ್ಟಲ್ಲಿ ಸ್ಟೇಟಸ್ ಮೇಂಟೈನ್ ಅಂತ ಇದ್ರು ತಹಸೀಲ್ದಾರ್ ಹೊರಗಡೆ ಹಾಕೋರೆ ಅಂದರೆ ನ್ಯಾಯಾಂಗ ನಿಂದನೆ ಮಾಡೋರೆ. ಈ ದೌರ್ಜನ್ಯ ಶ್ರೀರಂಗಪಟ್ಟಣದಲ್ಲಿ ನಡೆಯಲ್ಲ. ಇಂಥ ದೌರ್ಜನ್ಯಕ್ಕೆ ನೇರ ಕಾರಣ ಈ ನಮ್ಮ ಜನಪ್ರತಿನಿಧಿಗಳು. ದುಡ್ಡು ಇಸ್ಕೊಳ್ಳೋದು ಯಾವ ತಹಸೀಲ್ದಾರ್ನ ಹಾಕೋದು, ದುಡ್ಡು ಇಸ್ಕೊಳ್ಳೋದು DC ಹಾಕೋದು, ವಿಲೇಜ್ ಅಕೌಂಟ್ ಹಾಕೋದು, ಈ ದುಡ್ಡು ದಂಧೆಲವ್ರೆ. ಜನರನ್ನ ಶೋಷಣೆ ಮಾಡೋದು, ಜನರನ್ನ ಬೀದಿಗೆ ಹಾಕುವಂಥ ದುರಾಡಳಿತ ಈ ತಾಲೂಕಿನಲ್ಲಿ ನಡೀತಾ ಇದೆ. ಆ ಕಾರಣಕ್ಕೆ ಹೇಳ್ತಿರೋಂಥದ್ದು, ಏನು ಬೀದಿಗೆ ಹಾಕಿರೋಂಥ ಜನರನ್ನ ಆ ಮನೆಯೊಳಗೆ ಬಿಡಬೇಕು, ಇಲ್ಲ ಕಾನೂನಿನಿಂದ ಕಾನೂನು ರೀತಿಯೂ ಹೋರಾಟ ಮಾಡ್ತೀವಿ. ಮತ್ತು ಈ ದುರಾಂಕಾರ ನಮ್ಮ ತಹಸೀಲ್ದಾರ್ ಶ್ರೀರಂಗಪಟ್ಟಣ ತಹಸೀಲ್ದಾರರು ಭಾಳಷ್ಟು ದುರಾಂಕಾರ, ಭಾಳ ವಯಸ್ಸಿನ ಚಿಕ್ಕದಾಗಿದೆ. ನನ್ನ ಕರ್ತವ್ಯ ಏನು, ಇತಿಮಿತಿ ಏನು, ನನ್ನ ಜವಾಬ್ದಾರಿ ಏನು ಅನ್ನೋ ಅರ್ಥ ಇಲ್ಲಂತೆ ಮಾಡ್ತಿರೋ ಮೂಲಕ ಆ ಸ್ಥಾನನ ದುರುಪಯೋಗ ಪಡಿಸ್ಕೊಂಡವ್ರಿಗೆ ಅವ್ರಿಗೆ ಎಚ್ಚರಿಕೆ ಹೇಳ್ತೀವಿ. ತಾಲೂಕಿನಲ್ಲಿ ಕಾನೂನುಬದ್ಧವಾಗಿ ಸಂವಿಧಾನಕ್ಕೆ ಬದ್ಧವಾಗಿ ನಡ್ಕೊಳ್ಳಿ ಅಂತ ಎಚ್ಚರಿಕೆಯನ್ನು ಹೇಳ್ತೀನಿ. ಶ್ರೀರಾಮ ದೇವಸ್ಥಾನದಲ್ಲಿ ನಮ್ಮ ತಂದೆಯವರು ಮನೆಯೆಲ್ಲ ಕಟ್ಟಿ 500ಗೆ ಮನೆ ಕಟ್ಟಿಸಿ, ಲೈಟು ಹಳೆ ಕಾಲದಲ್ಲಿ KBದು ಲೈಟು KRS ಇತ್ತು, ಅಲ್ಲಿಗೆ ಹೋಗಿ ಮಾಡಿಸಿ ಕಿರಂಗೂರು ತಾವೆಲ್ಲ ಸೈನ್ ತಗೊಂಡು ಅಭಿವೃದ್ಧಿ ಮಾಡಿ ಅವ್ರಿಗೆ ಭತ್ತ ಕೊಟ್ಟು ದುಡ್ಡು ಕೊಟ್ಟು ಜೀವನ ಮಾಡಿಸ್ಕೊಂಡು 30 ವರ್ಷ ಇದ್ದರು. ಆಮೇಲೆ ಅವ್ರು ಹೋದ್ಮೇಲೆ ಅವೆಲ್ಲ ಹೊಡ್ಸಾಕಿ ಮನೆ ಕಟ್ಕೊಂಡು ತಿರ್ಗಾ ಜೀರ್ಣೋದ್ಧಾರಕ್ಕೆ ನಮ್ಮ ತಂಗಿರೆಲ್ಲ ಮುಂದಾದರು. ಅಷ್ಟರೊಳಗೆ ಇವರು ಕೋರ್ಟಲ್ಲಿ ಸ್ಟೇ ಇದೆ, ಹೈಕೋರ್ಟಿಗೆ ಕೊಟ್ಟರು ಸ್ಟೇ. ಖಾಸಗಿ ಸೊತ್ತು ಅಂತ ಕೊಟ್ಟಿದ್ರು, ಖಾಸಗಿ ಸೊತ್ತು ಅಂತ ಬೋರ್ಡ್ ಹಾಕಿ ಅಂದರು. ದೇವಸ್ಥಾನ ಮುಂದೆ ಹಾಕಾದ್ಮೇಲೆ ಏನಾಯಿತು, ಜಡ್ಜು ಹೋಗಿ ಕೂಗ್ತಾವ್ರೆ ಅಂತ ಕರೆದ್ರು. 4 ವರ್ಷ ಆಗೈತೆ ಹಾಕಿ, 4 ವರ್ಷ ತಿಂದು ಇತ್ತು. ಜಡ್ಜು ಕರೆದ್ರು ನಮ್ಮನ್ನ, ಏನು ಸಾರ್ ಅಂದು. ಲಾಯರ್ ಕರ್ಕೋಗಿ ಜಡ್ಜ್ ಮುಂದೆ ನಮ್ಮ ಅಣ್ಣನೂ ನಾನು ನಿಲ್ಲಿಸಿದ್ರು. ನೀವು ಕೇಸು ಇಲ್ಲಿ ವಿತ್ತು ಡ್ರಾ ಮಾಡಿಸ್ಕೊಟ್ಬಿಡ್ರಪ್ಪ, ನೀವು ನಿಮ್ಮವು ಇಲ್ಲೇ ಇದೆ, ಇದು ಸ್ಟೇ ಇದೆ ಮುಂದೆ ಸಿವಿಲ್ ಕೋರ್ಟಲ್ಲಿ, ಅದರಿಂದ ನೀವು ಅಲ್ಲಿ ವಾದ ಮಾಡಿ ಸಾಕ್ಷಿಗಳು ಸಿಗ್ತಾರೆ. ಇಲ್ಲಿಗೆ ಸಾಕ್ಷಿಗಳು ಕರ್ಸಿಕ್ಕಿಲ್ಲ ಹೈಕೋರ್ಟ್ಗೆ. ನಾವು ಯಾವತ್ತಿವೆ ನೀವು ಅಲ್ಲೇ ಕರ್ಸ್ಕೊಂಡು ನಿಮ್ಮ ಆಸ್ತಿ ಉಳಿಸ್ಕೊಡ್ರಪ್ಪ ಅಂತ ಕೊಟ್ಟವ್ರೆ ನಮಗೆ. ಅದಂತೆ ಬಂದು ಕೇಸ್ ಹಾಕ್ತಾಯಿದ್ದೀವಿ. ಅಷ್ಟರೊಳಗೆ ಈ ತಹಸೀಲ್ದಾರು ಅಲ್ಲಿ ಕೇಸ್ ಕೊಟ್ಟೆಟ್ಗೆ ಅದು ಯಾರು ಏನು ಹೇಳಿದ್ರು ಒಪ್ಪಿಸಿ ಅಷ್ಟರೊಳಗೆ ನಮಗೆ ಅವಕಾಶ ಕೊಡಿ ಎಲ್ಲ ಲೂಟಿ ಮಾಡಿದ್ರು. ಬಂದು ಎಲ್ಲ ಹೊಡೆದು ಮನೆಯಿಂದ ಆಚೆಗೆ ಹಾಕಿ ಬೀಗ ಎಲ್ಲ ಹೊಡೆದು ಅವ್ರು ಬೀಗ ಹಾಕೋರೆ. ದೇವಸ್ಥಾನಕ್ಕೆ ಸೀಜ್ ಮಾಡೋರೆ, ನಮ್ಮ ಮನೆಗಳು ವಾಸದ ಮನೆಗಳಿಗೂ ಹಂಗೆ ಮಾಡೋರೆ. ಅಲ್ಲೇ ಎಲ್ಲ ಒಳಗೆ ಭತ್ತ, ಅಕ್ಕಿ, ರಾಗಿ ಎಲ್ಲ ಇದೆ, ಸ್ಟವ್ ಎಲ್ಲ ಮಾತ್ರೆ ಸಾರಿಲ್ಲದೆ ಇರೋ ಎಲ್ಲ ಆಚೆಗೆ ಹಾಕೋರು ಮಾತಾ. ಅಕ್ರಮವಾಗಿ ಬಂದು ಒಂದು ನೋಟಿಸ್ ಜಾರಿ ಮಾಡಿ ಏಕೆ ಬಂದು ಬೀಗ ಎಲ್ಲ ಹೊಡೆದು ಹೊರಗಡೆ ಹೋಗಿ ಇವರನ್ನೆಲ್ಲ ಪೊಲೀಸ್ ತಗೊಬಂದು ಮಹಿಳಾ ಪೊಲೀಸನ್ನ ಎಲ್ಲರನ್ನು ಹೊರ ಹಾಕಿ ತುಂಬ ತೊಂದರೆ ಕೊಟ್ಟು ಎಳೆದಾಡಿದ್ದಾರೆ. ಬೀಗ ಎಲ್ಲ ಹೊಡೆದು ಒಳಕ್ಕೆ ನುಗ್ಗಿದ್ದಾರೆ, ನಮ್ಮನ್ನು ಆಚೆ ಹಾಕಿದ್ದಾರೆ. ಒಂದು ಟ್ಯಾಬ್ಲೆಟ್ಸ್ ತೊಗೊಳಕ್ಕೂ ನಮಗೆ ಟೈಮ್ ಕೊಟ್ಟಿಲ್ಲ. ಆ ಮಟ್ಟಿಗೆ ನಮ್ಮನ್ನು ಕೆಳಗಡೆ ಹೊರಗೆ ಹಾಕಿದ್ದಾರೆ
ನೀವು ಎಷ್ಟು ವರ್ಷ ಇದ್ದೀರಲ್ಲಿ? ಸುಮಾರು ಒಂದು 60-70 ವರ್ಷದಿಂದ ಇದ್ದೀವಿ. ನಮ್ಮ ತಂದೆಯಿಂದ ಬಂದಿರೋ ದೇವಸ್ಥಾನ ಇದು. ಏಕಾಏಕಿ ನಮ್ಮನ್ನು ಬಂದು ಒಂದು ನೋಟಿಸು ಕೊಡದಂತೆ ಏಕಾಏಕಿ ಒಳಗಡೆ ಬಂದಿದ್ದಾರೆ. ಬಂದು ಈ ರೀತಿ ನಮ್ಮನ್ನು ಹೊರ ಹಾಕಿದ್ದಾರೆ. ಹುಷಾರಿಲ್ಲದೆ ಒಂದು ಟ್ಯಾಬ್ಲೆಟ್ಸ್ ನುಂಗಕ್ಕೂ ಟೈಮ್ ಕೊಟ್ಟಿಲ್ಲ. ಇಂಥ ತಹಸೀಲ್ದಾರ ನಮಗೆ ಬೇಕಾ? ಬೇಡ. ಇಂಥ ತಹಸೀಲ್ದಾರ ಬೇಡ, ಇಂಥ ಸರ್ಕಾರನೂ ಬೇಡ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು.